ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರು ಏನು ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಲಿ ಏನೂ ಆಗಿಲ್ಲ, ರಾಜ್ಯದ CM ಕುರ್ಚಿ ಜಟಾಪಟಿ ನಡೆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಇದ್ರ ಬಗ್ಗೆ ಹೈಕಮಾಂಡನ್ನು ಕೇಳಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಆದ ಕಾರಣ ಅವ್ರ ಕೈಲಿ ಏನೂ ಆಗ್ತಾ ಇಲ್ವಾ, ಹಾಗಾದರೆ ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಬರಲಿ ಅಂತ BSP ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಕಿಡಿಕಾರಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ CM ಕುರ್ಚಿಗಾಗಿ ಈಗಾಗಲೇ ಬಡಿದಾಟ ಶುರುವಾಗಿದೆ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಮಾಧ್ಯಮದವರು ಪ್ರತಿಕ್ರಿಯೆ ಕೇಳಿದಾಗ ಎಲ್ಲವೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದು ಹೇಳಿದ್ದಾರೆ. ಹಾಗಾದರೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲಿ ಏನೂ ಇಲ್ವಾ, ಅವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಆಗುತ್ತಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಅಲ್ಲದೆ ಕೇವಲ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ಅಣತಿಯಂತೆ ಕೇಳುವುದು ಮಾಡುವುದಾದರೆ ಅವರ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೈಕಮಾಂಡ್ ಅಲ್ವಾ? ಒಂದು ವೇಳೆ ಹೈಕಮಾಂಡ್ ಆದರೆ ತನ್ನದೇ ರಾಜ್ಯದ ರಾಜಕೀಯ ಆಗುಹೋಗುಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಶಕ್ತಿ ಮತ್ತು ಅವಕಾಶವನ್ನು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ವಾ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ ಈಗ. ಸೊ ಕೇವಲ ದಲಿತರ ಓಟ್ಗೋಸ್ಕರ ಒಬ್ಬ ದಲಿತ ವ್ಯಕ್ತಿಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಮಾಡಿಕೊಂಡು, ಆದರೆ ಅವ್ರಿಗೆ ಯಾವುದೇ ಪವರನ್ನು ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ದುರುಳತನವನ್ನು ಸಾಬೀತು ಮಾಡುತ್ತೆ. ಈ ಕಾರಣಕ್ಕೆ ಬಹುಜನ್ ಸಮಾಜ್ ಪಾರ್ಟಿಯ ಸಂಸ್ಥಾಪಕರಾದ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಹೇಳಿದ್ದು, ಕಾಂಗ್ರೆಸ್ BJP ಅಂತ ಮನುವಾದಿ ಪಕ್ಷಗಳು ನಿಮಗೆ ಪೋಸ್ಟ್ಗಳನ್ನ ಕೊಡ್ತವೆ, ಆದರೆ ಪವರನ್ನು ಕೊಡಲ್ಲ ಅಂಥೇಳಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕರ್ನಾಟಕ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನಂತಂದರೆ, ನಿಮ್ಮನ್ನು ಕೇವಲ ತೋರಿಕೆಗೋಸ್ಕರ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದರೆ ಇದು ಖಂಡಿತವಾಗ್ಲೂ ದಲಿತ ಸಮಾಜಕ್ಕೆ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಭಾಳ ದೊಡ್ಡ ದ್ರೋಹ ಆಗಿದೆ. ನಿಮಗೆ ಅಸಹಾಯಕರನ್ನಾಗಿಟ್ಟು ನಿಮಗೆ ಯಾವುದೇ ಪವರನ್ನು ಕೊಡದೇನೆ ಈ ಸಮುದಾಯವನ್ನು ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸನ್ನು ನೀವು ಬಿಟ್ಟು ದಯಮಾಡಿ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ. ಇಲ್ಲ ಅಂತೇಳಿದ್ರೆ ನೀವು ನಿಜವಾಗ್ಲೂ ಆ ಸ್ಥಾನಕ್ಕೆ ಅರ್ಹರಾಗಿದ್ದರೆ ನೀವೇ ಸ್ವಂತ ಡಿಸಿಷನ್ ತಗೊಳ್ತಕ್ಕಂಥ ಸಾಮರ್ಥ್ಯವನ್ನು ನೀವು ಸಾಬೀತು ಮಾಡಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಈಗ ದಲಿತ CM ಕೂಡ ಹೆಚ್ಚಾಗ್ತಾ ಇದೆ. ದಲಿತ CM ಅನ್ನೋದು ಭಾಳ ಮುಖ್ಯ ಅಲ್ಲ. ಈಗ ನಮ್ಮ ಪ್ರಕಾರ ದಲಿತ CM ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರೀತಿ ಅಸಹಾಯಕರಾದರೆ ದಲಿತ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ. ದಲಿತ CM ಬೇಕು. ಎಂಥ CM ಬೇಕು ಅಂದರೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ರಾಜ್ಯ ಆಳ್ತಕ್ಕಂಥ ಅಕ್ಕ ಮಾಯಾವತಿಯಂತಹ CM ಕರ್ನಾಟಕಕ್ಕೆ ಬೇಕಾಗಿದೆ. ನಾಳೆ ಈ ದೇಶಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಬೇಕಂದ್ರೆ ಅಕ್ಕ ಮಾಯಾವತಿಯಂತಹ ಸಾಮರ್ಥ್ಯ ಇರ್ತಕ್ಕಂಥ ಸ್ವಂತ ತೀರ್ಮಾನ ತಗೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ದಲಿತರು PM ಕೂಡ ಆಗಬೇಕಾಗಿದೆ. ಕೇವಲ ತೋರಿಕೆಗೋಸ್ಕರ ನಾವು CM ಮಾಡಿದ್ದೀವಿ, ನಾವು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ ಅಂಥೇಳಿ ಅವ್ರನ್ನ ಕೂರಿಸಿ ಅವ್ರನ್ನ ಒಂದು ರೀತಿಯಲ್ಲಿ ರಬ್ಬರ್ ಸ್ಟ್ಯಾಂಪ್ಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ಪಕ್ಷ ಈ ದೇಶದಲ್ಲಿ ಮಾಡಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬಿಗಾಗಿ, ತೊಗರಿಗಾಗಿ, ಇವೆಲ್ಲದರ ಬಗ್ಗೆ ಮಾತನಾಡೋದು ಬಿಟ್ಟು ರಾಜ್ಯ ಸರ್ಕಾರ ಕೇವಲ ಕುರ್ಚಿಗಾಗಿ ಬಡದಾಡ್ತಾ ಇದೆ. ಇದ್ರ ಬಗ್ಗೆ ಏನು? ಇದು ನಿಜವಾಗ್ಲೂ ನಾಚಿಕೆಗೇಡು ರಾಜ್ಯ ಸರ್ಕಾರಕ್ಕೆ. ಯಾಕೆಂದರೆ ಕರ್ನಾಟಕದಲ್ಲಿ 140 ಜನ MLAಗಳನ್ನು ರಾಜ್ಯದ ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರು ಯಾಕೆ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂದರೆ ಸುಭದ್ರ ಆಡಳಿತವನ್ನು ಕೊಡಬೇಕು, ಈ ರಾಜ್ಯದ ರೈತರು, ಕಾರ್ಮಿಕರು, ವಿದ್ಯಾವಂತರು ಅಂದರೆ ಯುವಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ಅವ್ರಿಗೆ ನ್ಯಾಯಯುತವಾದಂಥ ಆಡಳಿತ ಕೊಡಬೇಕಂತ. ಆದರೆ ಇವರು 140 ಜನ ಶಾಸಕರಿದ್ದರೂ ಸಹ ತಮ್ಮ ಆಡಳಿತವನ್ನು ರೈತರ ಪರವಾಗಿ ಕೊಡೋದು ಬಿಟ್ಟು, ಕಾರ್ಮಿಕರು, ಯುವಜನರ ಪರವಾಗಿ ಕೊಡೋದು ಬಿಟ್ಟು ಕುರ್ಚಿಗಾಗಿ ಕಿತ್ತಾಟ ಮಾಡ್ತಿದ್ದಾರೆ ಇವರು. ಇವತ್ತು ನೋಡಿ, ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿ 7-8 ದಿನ ರೈತರು ಕಬ್ಬಿನ ಬೆಲೆಗೋಸ್ಕರ ಬೀದಿನಲ್ಲಿ ರಸ್ತೆನ ತಡೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಸರ್ಕಾರ 3,300 ರೂಪಾಯಿಗಳನ್ನ ಫಿಕ್ಸ್ ಮಾಡಿದೆ, ಆದರೆ ಅದು ಕೇವಲ ಬೆಳಗಾವಿ ಭಾಗಕ್ಕೆ. ಆದರೆ ಇಲ್ಲಿ ಗುಲ್ಬರ್ಗಾ ಭಾಗದಲ್ಲಿ 3,300 ರೂಪಾಯಿನೂ ಫಿಕ್ಸ್ ಮಾಡೋಕ್ಕಾಗದೇ ಇರತಕ್ಕಂಥ ಅಸಹಾಯಕ ಮಂತ್ರಿಗಳಿದ್ದಾರೆ ಇಲ್ಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ. ಹಾಗೆ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ, ಅದು ಇಡೀ ರಾಜ್ಯಕ್ಕೆ ಏಕರೂಪದಲ್ಲಿ ಬೆಲೆ ನಿಗದಿ ಮಾಡಬೇಕಂತಕ್ಕಂಥ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಸರ್ಕಾರ ಎಲ್ಲಿದೆ? ಸೊ ರಾಜ್ಯದ ಕಬ್ಬು ಬೆಳೆಗಾರರೇನಿದ್ದಾರೆ, ಆ ಬೆಳೆಗಾರರ ಹೋರಾಟ ಏನು ನಡೀತಾ ಇದೆ, ಅವರು ನ್ಯಾಯಯುತವಾದಂಥ ಬೆಲೆ ಕೇಳ್ತಾ ಇದ್ದಾರೆ. ಇವತ್ತು ರೈತರು ಒಂದು ಅಂದಾಜು ಮಾಡಿದ್ದಾರೆ,
1 ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ, ಎಷ್ಟು ಮೊಲಾಸಿಸ್ ಉತ್ಪಾದನೆ ಆಗುತ್ತೆ, ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದೆಲ್ಲದರಿಂದ ಸುಮಾರು 23,000ಕ್ಕಿಂತ ಹೆಚ್ಚು 1 ಟನ್ನಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಆದಾಯ ಇದೆ. ನ್ಯಾಯಯುತವಾಗಿ ನೋಡೋದಾದರೆ ಕನಿಷ್ಠ 10,000 1 ಟನ್ಗೆ ಕೊಡಬೇಕು. ಆದರೆ ಇವ್ರ ಯೋಗ್ಯತೆಗೆ 3,300 ಫಿಕ್ಸ್ ಮಾಡಿದ್ದಾರೆ. ಅದನ್ನು ಕೂಡ ಇಡೀ ರಾಜ್ಯಾದ್ಯಂತ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಅಸಹಾಯಕ ಸರ್ಕಾರ ಈ ರಾಜ್ಯದಲ್ಲಿದೆ. ಇನ್ನು ತೊಗರಿ ಬೆಳೆ ಅಗಾಧವಾಗಿ ರೈತರು ಬೆಳೆದಿದ್ದಾರೆ. ಆದರೆ ಇವತ್ತು ಟನ್ಗೆ 7,000ಕ್ಕೆ ಇಳಿದಿದೆ. ಕನಿಷ್ಠ 10ರಿಂದ 12,000 ಟನ್ಗೆ ಬೆಲೆ ಸಿಕ್ಕಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ರಾಜ್ಯದ ಕಬ್ಬು ಬೆಳೆಗಾರ ಇರ್ಬೋದು, ತೊಗರಿ, ಹತ್ತಿ ಬೆಳೆಗಾರರು, ಈರುಳ್ಳಿ ಬೆಳೆಗಾರರು ಏನಿದ್ದಾರೆ, ಈ ಎಲ್ಲರ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಹೆಸರು ಎಂ ಕೃಷ್ಣಮೂರ್ತಿ, ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾಧ್ಯಕ್ಷರು.